ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಹಾಕಿರುತ್ತೆ, ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇವತ್ತು ನಾನು ನಿಮಗೆ ಸಿಂಪಲಾಗಿ ಈಸಿಯಲ್ಲಿ ಮನೆಯಲ್ಲಿ ಪೆಪ್ಪರ್ ಚಿಕನ್ನು ಸ್ಪೈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ 1/2 kg ಚಿಕನ್ ತೊಗೊಂಡು ಶುದ್ಧವಾಗಿ ಒಂದು 3-4 ಸತಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ, ಉಪ್ಪು ಅರಿಶಿನ ಹಾಕಿ. ಆವಾಗ ನಮಗೆ ಅದ್ರದ್ದು ಸ್ಮೆಲ್ ಅನ್ನೋದು ಬರಲ್ಲ. ಹಾಗೆ ಇಲ್ಲಿ ನಾನೊಂದು ದೊಡ್ಡ ಆನಿಯನ್ನ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಒಂದು 4 ಹಸಿಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ನಾನು ಇಲ್ಲಿ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೆಪ್ಪರ್ ಚಿಕನ್ಗೆ ಪೆಪ್ಪರ್ ನಾನೊಂದು 4 ಟೇಬಲ್ ಸ್ಪೂನ್ ಆದರೆ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಟೇಬಲ್ ಸ್ಪೂನು, ಹಾಗೆ ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ಇಲ್ಲಿ ಸ್ಪೈಸಸ್ ಬಂದು ನಾನು ಉಪ್ಪು 1 ಟೇಬಲ್ ಸ್ಪೂನು, ಗರಂ ಮಸಾಲ 1/2 ಟೇಬಲ್ ಸ್ಪೂನ್, ಧನಿಯಾ ಪೌಡರ್ 2 ಟೇಬಲ್ ಸ್ಪೂನು, ಅರಿಶಿನ. ಇಲ್ಲಿ ನಾನು ಖಾರದ ಪುಡಿ ಆ್ಯಡ್ ಮಾಡ್ತಿಲ್ಲ, ಖಾರಕ್ಕೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಬಿಟ್ಟು ಅದರೊಳಗೆ ನಾನು ಇವಾಗ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟ ಆಗಿಲ್ಲ ಅಂದರೆ ನೀವು ಎಣ್ಣೆ ಸಹ ಆ್ಯಡ್ ಮಾಡ್ಕೋಬೋದು, ಆಪ್ಷನಲ್ಲು. ಆದರೆ ಇಲ್ಲಿ ನಾವು ತುಪ್ಪ ಹಾಕಿದ್ರೆ ಟೇಸ್ಟ್ ರುಚಿ ಅನ್ನೋದು ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಇನ್ನೂ ಟೇಸ್ಟಿಯಾಗಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ರುಚಿ. ಇಲ್ಲಿ ನಿಮಗೆ ತುಪ್ಪ ಇಷ್ಟ ಆಗಿಲ್ಲ ಅಂದರೆ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ಚೆನ್ನಾಗಿರುತ್ತೆ, ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಮಗೆ ತುಪ್ಪ ಕಾಯಿ ತರ್ವತ್ತ ಅದರೊಳಗೆ ನಾನು ಇವಾಗ ಚಾಪ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡಿಕೊಂಡು ನಮಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ಅದು ತಿನ್ನೋದಕ್ಕೂ ಆನಿಯನ್ಸ್ ಸ್ವಲ್ಪ ಬೆಂದಾಗ ನಮಗೆ ತಿನ್ನೋದಕ್ಕೂ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅದು ಹಸಿಯಾಗಿದ್ದರೆ ನಮಗೆ ಅದು ತಿನ್ನಬೇಕಾದ್ರೆ ಕಚ್ಚಪಚ್ಚ ಅನ್ನೋ ಥರ ಹಸಿ ವಾಸನೆ ಹಂಗಂಗೆ ಇರುತ್ತೆ. ಸೊ ಅದನ್ನು ಲೈಟಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಆ್ಯಡ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಪೇಸ್ಟ್ ಮಾಡಿಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ನೀವು ಅದ್ರ ಬದಲು ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಸಹ ಆ್ಯಡ್ ಮಾಡ್ಕೋಬೋದು. ಆವಾಗ ಅದೊಂಥರ ಟೇಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಇದನ್ನು ನಮಗೆ ಆ ಬಾಯಿಗೆ ಸಿಗಬಾರ್ದು ಅಂದರೆ ನಾವು ಪೇಸ್ಟ್ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಆ್ಯಡ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಸ್ಪೈಸಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿ ಹಾಕೊಳ್ಳೋದಕ್ಕಿಂತ ಈ ಪೇಸ್ಟಲ್ಲಿ ಇನ್ನೂ ಸ್ವಲ್ಪ ಸ್ಪೈಸಿನೆಸ್ ಅನ್ನೋದು ಸ್ವಲ್ಪ ರುಚಿಯಾಗಿರುತ್ತೆ. ಹಾಗೆ ಇಲ್ಲಿ ನಾನು ಕರಿಬೇವು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರಿಬೇವು ಆ್ಯಡ್ ಮಾಡಿಕೊಂಡು ಹಂಗೆ ಇದ್ರೊಳಗೆ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ನು ಚೆನ್ನಾಗಿ ಎಷ್ಟು ತೊಳಿತೀವೋ ಅಷ್ಟು ಟೇಸ್ಟ್ ಅನ್ನೋದಿರುತ್ತೆ. ಯಾಕಂದರೆ ಅದರಲ್ಲಿರೋ ಬ್ಯಾಡ್ ಸ್ಮೆಲ್ ಅನ್ನೋದು ಹೋದರೆ ಚಿಕನ್ ನಮಗೆ ತಿನ್ನಬೇಕಾದ್ರೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗೆ ನಮಗೆ ಮಾಡಬೇಕಾದ್ರೂ ಒಳ್ಳೆ ಸುವಾಸನೆ ಬರುತ್ತೆ, ಒಳ್ಳೆ ಸ್ಮೆಲ್ ಅನ್ನೋದು ಚೆನ್ನಾಗಿರುತ್ತೆ. ಅದೊಂಥರ ಬ್ಯಾಡ್ ಸ್ಮೆಲ್ ಇದ್ದರೆ ನಮಗೆ ತಿನ್ನಲಿಕ್ಕೂ ಚೆನ್ನಾಗಿರಲ್ಲ, ಅದು ಸ್ಮೆಲ್ಲು ಚೆನ್ನಾಗಿ ಬರೋಲ್ಲ. ಸೊ ಯಾವಾಗಲೇ ಆಗಲಿ ನೀವು ಚಿಕನ್ ಕ್ಲೀನ್ ಮಾಡ್ಕೋಬೇಕಾದ್ರೆ ಒಂದು 1/2 ಲೆಮನ್ನು ಇಲ್ಲ ಅಂದರೆ ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 3-4 ಸತಿ ಕ್ಲೀನಾಗಿ ತೊಳ್ಕೊಳ್ಳಿ. ಆ ಬ್ಲೆಡ್ ಏನಿದೆ ಅದೆಲ್ಲ ಕ್ಲೀನ್ ಆಗೋವರೆಗೂ ಕ್ಲೀನಾಗಿ ತೊಳ್ಕೊಂಡ್ರೆ ನಮಗೆ ಯಾವುದೇ ಚಿಕನಲ್ಲಿ ನೀವು ಯಾವುದೇ ರೀತಿ ಕುಕ್ ಮಾಡಿದ್ರು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಹಾಗೆ ನಾನು ಇಲ್ಲಿ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಹಾಗೆ ಉಪ್ಪು ಎರಡೂ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹಾಗೆ ಪೆಪ್ಪರ್ ಸಹ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಪೆಪ್ಪರು ನಮಗೆ ಇವಾಗ ಕಾಫ್ ಇದ್ದರೆ, ಕೋಲ್ಡ್ ಇದ್ದರೆ ಆ ಟೈಮಲ್ಲಿ ನಾವು ಈ ಥರ ಪೆಪ್ಪರ್ ಚಿಕನ್ ಮಾಡ್ಕೊಂಡು ತಿಂದರೆ ನಮಗೆ ಗಂಟ್ಲಲ್ಲಿ ಅದು ಕಾಫ್ ಅನ್ನೋದೇನಿದೆ ಅದೆಲ್ಲ ನಮಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಥ್ರೋಟ್ ಇನ್ಫೆಕ್ಷನ್ ಅನ್ನೋದು ನಮಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಹಾಗೆ ನಮಗೆ ಸ್ಪೈಸಿನೆಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಪೆಪ್ಪರ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನು ಇವಾಗ ಅದೆಲ್ಲ ಪೆಪ್ಪರು ಅರಿಶಿನ ಉಪ್ಪು ಏನು ಹಾಕಿದ್ನೋ ಅದು ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಟ್ಟಿದ್ದೆ. ಅದು ಸ್ವಲ್ಪ ಉಪ್ಪು ಖಾರ ಅನ್ನೋದು ಅದರೊಳಗೆ ಚಿಕನೊಳಗೆ ಸೇರಲಿಕ್ಕೆ. ಇವಾಗ ಅದು ಮುಚ್ಚಳ ಎತ್ತಿ ನೋಡಿ ಎಷ್ಟು ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಉಪ್ಪು ಖಾರ ಅನ್ನೋದು ಅದರಲ್ಲಿ ಒಂದು 5 ಮಿನಿಟ್ಸ್ ಮುಚ್ಚಿಬಿಟ್ರೆ ಅದರಲ್ಲೇ ಇರೋ ವಾಟರ್ ಬಿಟ್ಕೊಂಡು ನಮಗೆ ಉಪ್ಪು ಖಾರ ಅನ್ನೋದು ಸರಿ ಹೋಗುತ್ತೆ. ಹಾಗೆ ನಾನು ಈ ತೆಗೆದಿಟ್ಟಿದ್ನಲ್ಲ ಸ್ಪೈಸಸ್ಸು ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿ ಖಾರದ ಪುಡಿ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಪೆಪ್ಪರು ಖಾರ ಹಸಿಮೆಣಸಿನ್ಕಾಯಿ ಖಾರ ಇರೋದ್ರಿಂದ ನಮ್ಗೆ ಆ ಖಾರ ಸರಿ ಹೋಗುತ್ತೆ. ನಿಮಗೆ ಉಪ್ಪು ಅಥವಾ ಸ್ಪೈಸಿ ಇನ್ನೂ ಚೂರು ಬೇಕು ಅಂದರೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಹಾಗೆ ಗರಂ ಮಸಾಲ, ಧನಿಯಾ ಪೌಡ್ರು ಸಹ ಆ್ಯಡ್ ಮಾಡ್ಕೋಬೋದು. ಹಾಕ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಟ್ಬಿಟ್ರೆ ನಮಗೆ ಇಲ್ಲಿ ಚಿಕನ್ ಅನ್ನೋದು ಸ್ವಲ್ಪ ಬೇಯಲಿಕ್ಕೆ ಮುಚ್ಚಳ ಮುಚ್ಚಿಟ್ರೆ ಸ್ವಲ್ಪ ಬೆಂದಿರುತ್ತೆ. ಒಂದು 50% ಚಿಕನ್ ಅನ್ನೋದು ಬೆಂದಿರುತ್ತೆ. ನಾವಿಲ್ಲಿ ಯಾವುದೇ ರೀತಿ ವಾಟ್ರ್ ಆ್ಯಡ್ ಮಾಡದೇ ಇರೋದ್ರಿಂದ ಆ ಚಿಕನಲ್ಲಿ ಇರೋ ನೀರಿನ ಅಂಶನೇ ನಮಗೆ ಅದು ಬಿಟ್ಕೊಳ್ಳುತ್ತೆ. ನೋಡಿ ಅಲ್ಲಿ ನಾವು ಯಾವುದೇ ರೀತಿ ವಾಟ್ರ್ ಅನ್ನೋದು ಆ್ಯಡ್ ಮಾಡಿಲ್ಲ. ಆ ಚಿಕನ್ನಲ್ಲಿರೋ ನೀರಿನ ಅಂಶ ಅದೇ ವಾಟ್ರು ನಮಗೆ ಎಷ್ಟು ಚೆನ್ನಾಗಿ ಬಿಟ್ಕೊಂಬಿಟ್ಟಿದೆ. ಇವಾಗ ಆ ಚಿಕನ್ ವಾಟ್ರು ಕೂಡ ಫುಲ್ಲು ಡ್ರೈ ಆಗಬೇಕು, ಆವಾಗಲೇ ನಮಗೆ ಪೆಪ್ಪರ್ ಚಿಕನ್ ಡ್ರೈ ಅನ್ನೋದು ನಮಗೆ ಗೊತ್ತಾಗೋದು. ಅದು ಫುಲ್ಲು ಡ್ರೈ ಆಗ್ಲಿಕ್ಕೆ ಬಿಟ್ಟಾಗ ನೋಡಿ ಸ್ಪೈಸಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನೋಡಲಿಕ್ಕೆ ಕಲರೇ ಅಷ್ಟು ಚೆನ್ನಾಗಿದೆ ಅಂದರೆ ತಿನ್ಬೇಕಾದ್ರೆ ಏನು ರುಚಿ ಅಂತೀರ. ಒಂದು ಸತಿ ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಫುಲ್ಲು ಡ್ರೈ ಚಿಕನ್ನು ಚಳಿ ಬಂದಾಗ ಮಾಡ್ಕೊಂಡು ತಿಂತಿದ್ರೆ ಬಾಯೊಳಗೆ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ
ಕೊತ್ತಂಬರಿ ಉದುರಿಸ್ಕೊಂಡು ಹಾಗೆ ಲಾಸ್ಟಲ್ಲಿ ಒಂದು ಹಾಫ್ ಲೆಮನ್ ಹಿಂಡ್ಕೊತಾ ಇದ್ದೀನಿ. ನಿಮಗೆ ಲೆಮನ್ ಆಪ್ಷನಲ್ ಬೇಕಂದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ನಮಗೆ ಸ್ಪೈಸಿ ಹಾಗೆ ಬೇಕು ಅಂದರೂ ಸಹ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹಾಫ್ ಲೆಮನ್ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿಲ್ಲ, ಮೊದಲಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಈಗಲೇ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ನೀವು ನಂಗೆ ಸಪೋರ್ಟ್ ಮಾಡಿದಷ್ಟು ನಾನು ನಿಮಗೆ ಒಳ್ಳೆ ರೀತಿಯ ಕುಕ್ ಆಗಿರ್ಬೋದು, ನನ್ನ ಡೈಲಿ ವ್ಲಾಗ್ಸ್ ಆಗ್ಬೋದು, ವಿಡಿಯೋ ಸೆಂಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.